Good morning students. In the previous class we discussed caste based discriminations, its causes and reservation as a justifications. In today's class I am going to explain you the second type of inequality, that is gender based inequality. Gender based inequality means gender based inequality is a inequalities or gender based inequality means discriminations on the basis of sex or denying opportunities on the basis of sex is also called as a gender based discrimination. So, gender based discrimination means discrimination on the basis of sex, male female discrimination, or denying opportunities on the basis of the sex is also called as a gender based discriminations. ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಥವಾ ಲಿಂಗ ಆಧಾರಿತ ತಾರತಮ್ಯ ಅಂತ ಹೇಳಿದರೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳ ನಡುವೆ ಆಧಾರದ ಮೇಲೆ, ಅಂದರೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಆ ಸೆಕ್ಸಿನ ಆಧಾರದ ಮೇಲೆ ಆಚರಣೆ ಮಾಡುವಂತಹ ತಾರತಮ್ಯವನ್ನು ನಾವು ಲಿಂಗ ಆಧಾರಿತ ತಾರತಮ್ಯ ಅಂತೇಳಿ ಹೇಳ್ತೇವೆ. ಅಥವಾ ಹೆಣ್ಣು ಮಕ್ಕಳಿಗೆ ಅವಕಾಶಗಳನ್ನು ಕೊಡಲು ನಿರಾಕರಿಸುವುದನ್ನು ಕೂಡ ನಾವೇನಂತ ಹೇಳ್ತೇವೆ ಅಂತ ಹೇಳಿದರೆ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಥವಾ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಂತೇಳಿ ಹೇಳ್ಬೋದು. ಅಥವಾ ಮೇಲ್ ಫೀಮೇಲ್ ಅನ್ನುವಂತಹ ಬೇಸಿಸ್ನ ಮೇಲೆಯೇ ತಾರತಮ್ಯ ಮಾಡುವುದಕ್ಕೂ ಕೂಡ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಥವಾ ಲಿಂಗ ಆಧಾರಿತ ತಾರತಮ್ಯ ಅಂತೇಳಿ ಹೇಳ್ಬೋದು. Some of the causes for gender based discrimination. Gender based discriminations are practiced in India from the ancient period. Some of the causes for the gender discrimination are, first one, Manusmriti. Hindu society followed the rules or the principles of the Manusmriti. In Manusmriti, Manu restricted the interactions of the women, or Manu restricted the women into the four walls of his life, her life, and he says that women should always under the guardianship or the protections of male under different stages of her life ಅಂತೇಳಿ. ಫಸ್ಟ್ ಈ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನಿಗೆ ಫಸ್ಟ್ ಕಾರಣ ಯಾವುದು ಅಂತ ಹೇಳಿದರೆ ಮನು ಬರೆದಂತಹ ಮನುಸ್ಮೃತಿ ಅಂತೇಳಿ ಹೇಳ್ಬೋದು. ಈ ಹಿಂದೂ ಸೊಸೈಟಿಯಲ್ಲಿ ಮನುಸ್ಮೃತಿಯನ್ನು ಫಾಲೋ ಮಾಡ್ತಾ ಇದ್ದ ಕಾರಣ ಮನುಸ್ಮೃತಿಯಲ್ಲಿ ಮನು ಏನು ಹೇಳ್ತಾನಂತ ಹೇಳಿದರೆ, ಅಥವಾ ಮಹಿಳೆಯರನ್ನು ಅವರು ಅವರ ಬದುಕಿನ 4 ಗೋಡೆಗೆ ಸೀಮಿತವಾಗಿಟ್ಟಿದ್ದಾನೆ ಅಂತೇಳಿ. ಅದರ ಜೊತೆಗೆ ಮನು ಏನು ಹೇಳ್ತಾರಂತ ಹೇಳಿದರೆ, ಮಹಿಳೆಗೆ ಯಾವತ್ತೂ ಕೂಡ ಅವರ ಬೇರೆ ಬೇರೆ ಸ್ಟೇಜಸ್ಗಳಿಗೆ, ಬಾಲ್ಯದಲ್ಲಿ ತಂದೆಯ ಆಶ್ರಯ ಅಂತ ಆದರೆ, ಯೌವನದಲ್ಲಿ ಏನು ಅಂತ ಹೇಳಿದರೆ ಗಂಡನ ಆಶ್ರಯ, ಹಾಗೆ ನಂತರ ಮಗನ ಆಶ್ರಯ, ಹೀಗೆ ಏಜ್ ಅಂತ ಟೈಮಲ್ಲಿ ಮಗನ ಆಶ್ರಯ, ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಮಹಿಳೆ ಯಾವತ್ತೂ ಕೂಡ ಗಂಡಿನ ಆಶ್ರಯದಲ್ಲೇ ಇರಬೇಕು ಅಂತೇಳಿ ಹೇಳ್ತಾನೆ. ಯಾವಾಗ ಮನು ಈ ರೀತಿಯಾಗಿ ಹೇಳ್ತಾನ, ಅದರಿಂದ ಏನಾಯಿತು ಅಂತ ಹೇಳಿದರೆ ನಂತರದ ದಿನಗಳಲ್ಲಿ ಮಹಿಳೆಯರನ್ನು ಒಂದು ಮನೆಯ 4 ಗೋಡೆಗಳಿಗೆ ಮಾತ್ರ ಅವರ ಚಲನವಲನಗಳನ್ನು ರಿಸ್ಟ್ರಿಕ್ಟ್ ಮಾಡಿಡಲಾಯಿತು ಅಂತೇಳಿ ಹೇಳ್ಬೋದು. ಹಾಗಾಗಿ ಫಸ್ಟ್ ಕಾಸಸ್ ಫಾರ್ ದ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಈಸ್ ಮನುಸ್ಮೃತಿ. Second one, male domination. India is a male dominated society. In India, male are considered as a first grade citizens and female are considered as a second grade citizens. In all the field, first preferences is always given to the male community ಅಂತೇಳಿ. ನಾವು ಭಾರತ ಪುರುಷ ಪ್ರಧಾನವಾದಂತಹ ದೇಶವಾಗಿರುವ ಕಾರಣ ಇಲ್ಲಿ ಪುರುಷರನ್ನು ಫಸ್ಟ್ ಗ್ರೇಡ್ ಸಿಟಿಸನ್ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಮತ್ತು ಹೆಚ್ಚಿನ ವಲಯಗಳಲ್ಲಿ ಪುರುಷರಿಗೆ ಕೊಟ್ಟಷ್ಟು ಪ್ರಾಧಾನ್ಯತೆ ಅನ್ನುವಂಥದ್ದು, ಪ್ರಾಮುಖ್ಯತೆ ಅನ್ನುವಂಥದ್ದು ಮಹಿಳೆಯರಿಗೆ ಸಿಗುವುದಿಲ್ಲ ಅಂತೇಳಿ. ಹಾಗೆ ಮೇಲ್ ಡಸ್ ನಾಟ್ ಅಲೋ ದ ವಿಮೆನ್ ಟು ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟೀಸ್ ಅಂತೇಳಿ. ಹಾಗೆ ಯಾವುದೇ ಪುರುಷರು ಕೂಡ ಮಹಿಳೆಯರು ಹೊರಗೆ ಬಂದು ಕೆಲಸ ಮಾಡಲಿ ಅಥವಾ ಫ್ಯಾಮಿಲಿಯ ಜವಾಬ್ದಾರಿಗಳನ್ನು ತಗೊಳ್ಳಿ ಅಂತೇಳಿ ಬಯಸುವುದಿಲ್ಲ. ಯಾಕಂತ ಹೇಳಿದರೆ ಈ ಮೇಲ್ ಡಾಮಿನೇಷನ್ಸ್ ಅನ್ನುವಂಥದ್ದು ಹಿಂದಿನಿಂದ ಕೂಡ ನಡೆದುಕೊಂಡು ಬಂದಿದೆ. ಇವತ್ತಿಗೂ ಕೂಡ ನಾವು ಬೇರೆ ಬೇರೆ ಹಂತಗಳಲ್ಲಿ ಮೇಲ್ ಡಾಮಿನೇಷನ್ಸ್ ಅನ್ನುವಂಥದ್ದನ್ನು ಕಾಣ್ತೇವೆ. ಎಲ್ಲ ವಲಯಗಳಲ್ಲೂ ಕೂಡ ಅಷ್ಟೇ ನಾವು ಮೇಲ್ ಡಾಮಿನೇಷನ್ಸ್ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಈ ಮೇಲ್ ಡಾಮಿನೇಷನ್ನಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಹೊರಗೆ ಬಂದು ಕೆಲಸ ಮಾಡೋದಕ್ಕಾಗಿರ್ಬೋದು ಅಥವಾ ಹೊರಗಿನ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಅನ್ನುವಂಥದ್ದು
ಕೊಡಲೇ ಇಲ್ಲ. ಯಾಕಂತಂದರೆ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ ಮೇಲ್ ಡಾಮಿನೇಷನ್ಸ್ ಅನ್ನುವಂಥದ್ದು ಕಡಿಮೆ ಆಗ್ಬೋದು ಅನ್ನುವಂಥ ಹೆದರಿಕೆಯಿಂದ ಪುರುಷರು ಏನು ಮಾಡಿದರು ಅಂತ ಹೇಳಿದರೆ ಮಹಿಳೆಯರನ್ನು ಮನೆ 4 ಗೋಡೆಗಳಿಗೆ ಸೀಮಿತವಾಗಿಟ್ಟದ್ದು ಕೂಡ ಈ ಒಂದು ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನಿಗೆ ಕಾರಣ ಆಯಿತು ಅಂತೇಳಿ ಹೇಳ್ಬೋದು. ಥರ್ಡ್ ಒನ್, ಡಿನಯಲ್ ಆಫ್ ಎಜುಕೇಷನ್ಸ್. ಲಿಟ್ರಸಿ ರೇಟ್ ಆಫ್ ವಿಮೆನ್, ಈವನ್ ಟುಡೇ ಆಫ್ಟರ್ ದ ಇಂಡಿಪೆಂಡೆನ್ಸ್ ಆಲ್ಸೋ the literacy rate of Indian women is very low compared to the literacy rate of male, because in the educational field also dominated by the male. Because of the low literacy rate, the women's ಗೆ ಏನಾಯಿತು ಅಂತ ಹೇಳಿದರೆ ಅವರಿಗೆ ಎಜುಕೇಷನ್ಸ್ ಕೂಡ ಇಲ್ಲದೇ ಇದ್ದ ಕಾರಣ, ಈಗ ಎಜುಕೇಷನಲ್ ಫೀಲ್ಡಲ್ಲಿ ಕೂಡ ನಾವು ಏನು ಕಾಣ್ತೇವೆ ಹೇಳಿದರೆ ಮೇಲ್ ಡಾಮಿನೇಷನ್ಸ್ ಅನ್ನುವಂಥದ್ದು ಕಾಣ್ತೇವೆ. ಸೆನ್ಸಸ್ ರಿಪೋರ್ಟ್ಸ್ನ ಪ್ರಕಾರ ಇಂಡಿಯಾದಲ್ಲಿ ಆಫ್ ಫೀಮೇಲ್ಸ್ ಅನ್ನುವಂಥದ್ದು ಈವನ್ ಟುಡೇ ಆರ್ ಸ್ಟಿಲ್ ಇಲಿಟರೇಟ್ ಅಂತೇಳಿ, ಇನ್ನೂ ಅನಕ್ಷರಸ್ಥರಾಗಿಯೇ ಉಳಿದು ಬಿಟ್ಟಿದ್ದಾರೆ. ಅಥವಾ ಮಹಿಳೆಯರಿಗೆ ಎಜುಕೇಷನ್ಸ್ ಇದ್ದರೂ ಕೂಡ ಎಜುಕೇಟೆಡ್ ಮಹಿಳೆಯರು ಹೊರಗೆ ಬಂದು ಕೆಲಸ ಮಾಡುವಂತಹ ಪ್ರಮಾಣ ಅನ್ನುವಂಥದ್ದು ಕೂಡ ತುಂಬ ಕಡಿಮೆ ಆಗಿದೆ ಅಂತೇಳಿ. ಯಾಕಂತ ಹೇಳಿದ್ರೆ ಈ ಎಜುಕೇಷನ್ಸಲ್ಲಿ ಕೂಡ ಹೆಚ್ಚಿನ ಸಂದರ್ಭದಲ್ಲಿ ಪೇರೆಂಟ್ಸ್ ಅನ್ನುವಂಥದ್ದು ಡಿನೈಡ್ ಟು ಪ್ರೊವೈಡ್ ದ ಎಜುಕೇಷನಲ್ ಫೆಸಿಲಿಟೀಸ್ ಟು ದ ಗರ್ಲ್ ಚಿಲ್ಡ್ರನ್ಸ್ ಅಂತೇಳಿ. ಯಾಕೆ ಅಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ಸ್ ಅನ್ನುವಂಥದ್ದು ಬೇಡ ಅನ್ನುವಂಥ ಭಾವನೆ ಹೆಚ್ಚಿನ ಪೇರೆಂಟ್ಸಿಗೆ ಇದ್ದ ಕಾರಣದಿಂದಾಗಿ ಹೆಚ್ಚಿನ ಪೇರೆಂಟ್ಸ್ ಏನು ಮಾಡಿದರು ಅಂತ ಹೇಳಿದರೆ ಗಂಡು ಮಕ್ಕಳನ್ನು ಮಾತ್ರ ಸ್ಕೂಲಿಗೆ ಕಲಿಸಿಬಿಟ್ರು, ಹೆಣ್ಣು ಮಕ್ಕಳು ಅನ್ನುವಂಥದ್ದನ್ನು ಸ್ಕೂಲಿಗೆ ಕಲಿಸಲೇ ಇಲ್ಲ. ಯಾಕಂತಂದರೆ ಹೆಣ್ಣು ಮಕ್ಕಳು ಸ್ಕೂಲಿಗೆ ಹೋಗಿ ಕಲಿತರೂ ಕೂಡ ಮನೆಯ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಭಾವನೆ ಇದ್ದ ಕಾರಣ ಗಂಡು ಮಕ್ಕಳಿಗೆ ಮಾತ್ರ ಎಜುಕೇಷನಲ್ ಫೆಸಿಲಿಟೀಸ್ ಕೊಟ್ಟರು, ಹೆಚ್ಚಿನ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಲಿಸದೆ ಮನೆಯಲ್ಲೇ ಕೆಲಸ ಮಾಡಲಿಕ್ಕೆ ಒಲಿಸಿಕೊಂಡ್ರು ಅಂತೇಳಿ. ಹಾಗಾಗಿ ಹೊರಗಿನ ಕೆಲಸಗಳು ಕೂಡ ಅಷ್ಟೇ ಯಾರಿಗೆ ಮಾತ್ರ ಸಿಕ್ಕಿತ್ತು ಅಂತ ಹೇಳಿದರೆ ಅದು ಪುರುಷರಿಗೆ ಮಾತ್ರ ಅಂತೇಳಿ. ನೆಕ್ಸ್ಟ್ ಫೋರ್ತ್ ಒನ್, ಡೌರಿ ಸಿಸ್ಟಮ್. ಡೌರಿ ಸಿಸ್ಟಮ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಫಾರ್ ದ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಸ್. ಟುಡೇ the women's or the girl children's are considered as, in some of the families, girl children's are considered as a burden to the family, and male children's are considered as a asset to the family because of the dowry system. In some of the families, female babies or the girl children's are considered as a burden or curse to the family. ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ಈ ಡೌರಿ ಸಿಸ್ಟಮಿಂದಾಗಿಯೇ ಈ ಡಿಸ್ಕ್ರಿಮಿನೇಷನ್ ಒಂದು ಜಾಸ್ತಿ ಆಗಿದೆ ಅಂತೇಳಿ ಕೂಡ ಹೇಳ್ಬೋದು. ಅಂದರೆ ಈ ವರದಕ್ಷಿಣೆ ಕಾರಣ ಅನ್ನುವಂಥದ್ದು ಮೇಯ್ನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗಲಿಕ್ಕೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನುವಂಥ ಡಿಸ್ಕ್ರಿಮಿನೇಷನ್ ತಾರತಮ್ಯ ಮಾಡಲಿಕ್ಕೆ ಒಂದು ಮೂಲ ಕಾರಣಗಳಲ್ಲಿ ಈ ಡೌರಿ ಸಿಸ್ಟಮ್ ಅನ್ನುವಂಥದ್ದು ಒಂದು ಅಂತೇಳಿ. ಕೆಲವೊಂದು ಈಗ ನಾರ್ದರ್ನ್ ಪಾರ್ಟ್ಸ್, ಈಗ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ನಾರ್ದರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ನಾರ್ದರ್ನ್ ಪಾರ್ಟ್ಸ್ ಆಫ್ ಕರ್ನಾಟಕ, ಅಲ್ಲಿ ಇವತ್ತಿಗೆ ಕೂಡ ನಾವು ಡೌರಿ ಸಿಸ್ಟಮನ್ನು ಕಾಣ್ತೇವೆ. ಈ ಡೌರಿ ಸಿಸ್ಟಮ್ ಇದ್ದ ಕಾರಣ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚಿನ ಫ್ಯಾಮಿಲಿಗಳಲ್ಲಿ ಹೆಣ್ಣು ಮಗು ಹುಟ್ಟಿದ ಕೂಡ್ರೆ ಅದೊಂದು ಫ್ಯಾಮಿಲಿಗೆ ಶಾಪ ಅಂತ ತಿಳ್ಕೊಳ್ತಾರೆ, ಅಥವಾ ಅದು ಫ್ಯಾಮಿಲಿಗೆ ಒಂದು ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಫ್ಯಾಮಿಲಿಗೆ ಒಂದು ದೊಡ್ಡ ಹೊರೆ ಅಂತೇಳಿ. ಯಾಕೆ ಅಂತ ಹೇಳಿದರೆ ಎ ಹ್ಯೂಜ್ ಅಮೌಂಟ್ ಆಫ್ ಮನಿ ಶುಡ್ ಬಿ ಇನ್ವೆಸ್ಟೆಡ್ ಫಾರ್ ಗರ್ಲ್ ಚೈಲ್ಡ್ ಅಂತೇಳಿ ವೈಲ್ ಶಿ ಗೆಟ್ಟಿಂಗ್ ಇನ್ ಟು ಮ್ಯಾರೇಜ್ ಅಂತೇಳಿ. ಯಾಕೆ ಅವರು ಬರ್ಡನ್ ಅಂತ ತಿಳ್ಕೊಳ್ತಾರೆ ಅಥವಾ ಭಾರ ಅಂತ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ ಕೂಡಲೇ ಅವರು ಮದುವೆ ಆಗುವ ಹೊತ್ತಿಗೆ ಲಕ್ಷಗಟ್ಟಲೆ ಅವರಿಗೆ ಏನು ಕೊಡಬೇಕಾಗ್ತದೆ ಅಂತ ಹೇಳಿದ್ರೆ ಡೌರಿ ಕೊಡಬೇಕಾಗ್ತದೆ. ಹಾಗಾಗಿ ಅವ್ರು ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಅದೊಂದು ಬರ್ಡನ್ ಅಂತೇಳಿ. ಅದೇ ಗಂಡು ಮಕ್ಕಳು ಹುಟ್ಟಿದರೆ ಏನಾಗ್ತದೆ ಅಂತ ಹೇಳಿದರೆ ಏನು ವಾಟ್ ಎವರ್ ಅಮೌಂಟ್ ಶುಡ್ ಬಿ ಇನ್ವೆಸ್ಟೆಡ್ ಆನ್ ಮೇಲ್ ಬಾಯ್ ಅಥವಾ ಮೇಲ್ ಚೈಲ್ಡ್ ಅದೆಲ್ಲ ಏನಾಗ್ತದೆ ಅಂತ ಹೇಳಿದರೆ ಆ ಹುಡುಗನಿಗೆ ಮದುವೆ ಮಾಡುವ ಹೊತ್ತಿಗೆ ಬಡ್ಡಿಯ ರೂಪದಲ್ಲಿ ಇಂಟ್ರೆಸ್ಟ್ ಸೇರಿಸಿ ಅವರಿಗೆ ಡೌರಿ ರೂಪದಲ್ಲಿ ಬರುವ ಕಾರಣ ಗಂಡು ಮಕ್ಕಳಾದರೆ ಅವರೇನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಒಂದು ಅಸೆಟ್, ಅದು ಆಸ್ತಿ ಅಂತ ತಿಳ್ಕೊಳ್ತಾರೆ. ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಅದೊಂದು ಬರ್ಡನ್ ಅಂತ ತಿಳ್ಕೊಳ್ತಾರೆ. ಇದರಿಂದಾಗಿ ಮೇಯ್ನಾಗಿ ಏನಾಯಿತು ಅಂತ ಹೇಳಿದರೆ ಈ ತಾರತಮ್ಯ ಅನ್ನುವಂಥದ್ದು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆದ್ದು. ಫೀಮೇಲ್ ಪಾರ್ಟಿಸೈಡ್, ಫೀಮೇಲ್ ಇನ್ಫೆಂಟಿಸೈಡ್, ಆಲ್ ದೀಸ್ ಆರ್ ಇನ್ಕ್ರೀಸಸ್ ಇನ್ ಇಂಡಿಯಾ ಬಿಕಾಸ್ ಆಫ್ ದ ಡೌರಿ ಸಿಸ್ಟಮ್ ಅಂತೇಳಿ. ಒನ್ ಆಫ್ ದ ಮೇನ್ ರೀಸನ್ ಅದು. ನಮ್ಮಲ್ಲಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ, ಹೆಣ್ಣು ಶಿಶುವಿನ ಹತ್ಯೆ ಇದೆಲ್ಲಕ್ಕೆ ಕೂಡ ಒಂದು ಮೂಲ ಕಾರಣ ಯಾವುದಿದೆ ಅಂತ ಹೇಳಿದರೆ ಈ ಡೌರಿ ಸಿಸ್ಟಮ್ ಕೂಡ ಒಂದು ಅಂತೇಳಿ ಹೇಳ್ಬೋದು. ಲಾಸ್ಟ್ ಒನ್, ಇನ್ಅಡಕ್ವೇಟ್ ರೆಪ್ರೆಸೆಂಟೇಷನ್. ಮಹಿಳೆಯರನ್ನು ಅಸಮಾನರಾಗಿ ಪ್ರತಿನಿಧಿಸಿದ್ದು, ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಆಲ್ಸೋ ಇನ್ ದ ಫೀಲ್ಡ್ ಆಫ್ ಇಕಾನಮಿ.
For example, in the field of politics also, women's representation is very low. India consists equal population, 50% male populations and also the 50% female populations. But participation of women in the politics is very low compared to the male participation. And at the same time, the female participations in the economically productive activities is also very less compared to the male participation. ವಿಮೆನ್ಸನ್ನು ಅಸಮಾನರಾಗಿ ಪ್ರತಿನಿಧಿಸಿದ್ದು ಯಾವ ಎರಡು ಫೀಲ್ಡ್ಗಳಲ್ಲಿ ಅಂತ ಹೇಳಿದರೆ, ಒಂದು ರಾಜಕೀಯ ಕ್ಷೇತ್ರಗಳಲ್ಲಿ ಮತ್ತು ಇನ್ನೊಂದು ಆರ್ಥಿಕ ಕ್ಷೇತ್ರಗಳಲ್ಲಿ. ಈಗ ರಾಜಕೀಯ ಕ್ಷೇತ್ರದಲ್ಲಿ ನಾವು ನೋಡೋದಿದ್ರೆ ಇವತ್ತಿಗೂ ಕೂಡ ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ದ ನ್ಯಾಷನಲ್ ಪಾಲಿಟಿಕ್ಸ್ ಆ್ಯಂಡ್ ದ ಸ್ಟೇಟ್ ಪಾಲಿಟಿಕ್ಸ್ ಇಸ್ ಲೆಸ್ ದ್ಯಾನ್ 10% ಅಂತಲೇ. ನಾವು ರಾಜಕೀಯವನ್ನು ನೋಡಿದ್ರು, ಕೇಂದ್ರದ ರಾಜಕೀಯವನ್ನು ನೋಡಿದ್ರು ಕೂಡ ನಮ್ಮಲ್ಲಿ ಬೆರಳೆಣಿಕೆಯ ಮಂದಿಯಷ್ಟು ಮಹಿಳಾ ಮಿನಿಸ್ಟರ್ಸ್ ಇದ್ದಾರೆ, ಮಹಿಳಾ ರೆಪ್ರೆಸೆಂಟೇಟಿವ್ಸ್ ಅನ್ನುವಂಥದ್ದು ಇರುವುದು. ಅಂದರೆ ರಾಜಕೀಯದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು ತುಂಬ ಕಡಿಮೆ. ಯಾಕಂತಂದರೆ ಹೆಚ್ಚಿನ ಸಂದರ್ಭದಲ್ಲಿ ಅಲ್ಲಿ ಕೂಡ ಯಾರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ತಾ ಇದೆ ಅಂತ ಹೇಳಿದರೆ ಮೇಲಿಗೆ. ನೆಕ್ಸ್ಟ್ ಇಕನಾಮಿಗೆ ಬರೋದಿದ್ರೆ ಬಿಸ್ನೆಸ್ ಫೀಲ್ಡಲ್ಲಿ ಆಗಿರ್ಬೋದು, ನಮ್ಮದು ಬಿಸ್ನೆಸ್ ಫೀಲ್ಡಲ್ಲಿ ಎಷ್ಟು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಕೂಡ ನಮಗೆ ಸಿಗೋದು ಕೆಲವು ಹೆಸರು ಮಾತ್ರ. ಹೆಚ್ಚಿನ ಬಿಸ್ನೆಸ್ ಮ್ಯಾನ್ಗಳು ಯಾರು ಅಂತ ಹೇಳಿದರೆ ಅಲ್ಲಿ ಕೂಡ ಪುರುಷರ ಡಾಮಿನೇಷನ್ಸ್ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಅದರ ಜೊತೆಗೆ ವಿಮೆನ್ಸ್ ಪಾರ್ಟಿಸಿಪೇಷನ್ಸ್ ಇನ್ ದ ಇಕನಾಮಿಕಲಿ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್, ಫೀಮೇಲ್ ಪಾರ್ಟಿಸಿಪೇಷನ್ಸ್ ಇನ್ ದ ಇಕನಾಮಿಕಲಿ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ ಮನೆಯಿಂದ ಹೊರಗೆ ಹೋಗಿ ಮಾಡುವಂಥ ಕೆಲಸಗಳೇನಿದೆ ಅದನ್ನು ನಾವು ಇಕನಾಮಿಕಲಿ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ. ಈ ಮನೆಯಿಂದ ಹೊರಗೆ ಹೋಗಿ ಮಾಡುವಂಥ ಕೆಲಸಗಳಲ್ಲಿ ವಿಮೆನ್ಸ್ ಪಾರ್ಟಿಸಿಪೇಷನ್ಸ್ ಅನ್ನುವಂಥದ್ದು ತುಂಬ ಕಡಿಮೆ ಅಂತೇಳಿ. ಯಾಕಂತಂದರೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಎಜುಕೇಷನ್ ಇಲ್ಲದಿದ್ದವರಿಗೆ ಹೇಗೂ ಹೊರಗೆ ಹೋಗಿ ಕೆಲಸ ಮಾಡುವಂಥ ಅವಕಾಶಗಳು ತುಂಬ ಕಡಿಮೆ. ಅದರ ಜೊತೆಗೆ ಎಜುಕೇಷನ್ಸ್ ಇದ್ದರೂ ಕೂಡ ಹೆಚ್ಚಿನ ಎಜುಕೇಟೆಡ್ ವಿಮೆನ್ ಅನ್ನುವಂಥದ್ದು ಹೊರಗೆ ಹೋಗುವ ಅಥವಾ ಅಫಿಷಿಯಲ್ ಕೆಲಸಗಳನ್ನು ಮಾಡಲಿಕ್ಕೆ ಅವರ ಮನೆಯಲ್ಲಿ ಪರ್ಮಿಷನ್ ಸಿಗೋದಿಲ್ಲ ಅಥವಾ ಹಸ್ಬೆಂಡ್ದು ಪರ್ಮಿಷನ್ ಸಿಗೋದಿಲ್ಲ. ಹಾಗಾಗಿ ಎಜುಕೇಷನ್ ಇದ್ದರೂ ಕೂಡ ಅವರು ಯಾವುದರಲ್ಲಿ ಮಾತ್ರ ಎಂಗೇಜ್ ಆಗಿದ್ದಾರೆ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆಗಿದ್ದಾರೆ. ಈ ರೀತಿ ಮನೆ ಹೊರಗೆ ಹೋಗಿ ಮಾಡುವಂಥ ಕೆಲಸ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರ್ಬೋದು, ಈ ಎಲ್ಲದರಲ್ಲೂ ಕೂಡ ನಾವು ಯಾರ ಡಾಮಿನೇಷನ್ಸನ್ನು ಕಾಣ್ತೇವೆ ಅಂತ ಹೇಳಿದರೆ ಮೇಲ್ ಡಾಮಿನೇಷನ್. ಸೊ ದೀಸ್ ಆರ್ ಸಮ್ ಆಫ್ ದ ಕಾಸಸ್ ಫಾರ್ gender-based discriminations. Next, gender-based discrimination as challenges to the Indian democracy. Like caste-based inequality, gender-based inequality is also considered as a main challenge to the Indian democracy. So, to become a democracy more effective, equal opportunities to both male and the female are equal. Equal opportunities to both male and female is very essential. Constitution considers both male and female are the citizens of the nation. So the equal participation of both male and female is very essential for the successful working of democracy ಅಂತೇಳಿ. ಈ ರೀತಿ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಏನಿದೆ ಅದು ಖಂಡಿತವಾಗಿಯೂ ಕೂಡ ಒಂದು ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತದೆ ಅಂತೇಳಿ. ಯಾಕಂತಂದರೆ ಪ್ರಜಾಪ್ರಭುತ್ವ ಅಂತ ಹೇಳಿದ ನಂತರ ಅಲ್ಲಿ ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು, ಇಬ್ಬರೂ ಕೂಡ ಸಿಟಿಸನ್ಸೇ. ಇಬ್ಬರ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಅತಿ ಅಗತ್ಯ ಅಂತೇಳಿ. ಖಾಲಿ ಮೇಲ್ ಪಾರ್ಟಿಸಿಪೇಟ್ ಮಾಡಿದರೆ ಡೆಮೋಕ್ರಸಿ ಸಕ್ಸಸ್ ಆಗ್ತದೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಇಟ್ ರಿಕ್ವೈರ್ಸ್ ಈಕ್ವಲ್ ಪಾರ್ಟಿಸಿಪೇಷನ್ ಆಫ್ ಬೋತ್ ಮೇಲ್ ಆ್ಯಂಡ್ ಆಲ್ಸೋ ದ ಫೀಮೇಲ್. ಸೊ ಅದಾಗಬೇಕು ಅಂತಿದ್ರೆ ಈಕ್ವಲ್ ಅಪರ್ಚುನಿಟೀಸ್ ಟು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಇನ್ ಆಲ್ ದ ಫೀಲ್ಡ್ಸ್ ಅನ್ನುವಂಥದ್ದು ವೆರಿ ಎಸೆನ್ಷಿಯಲ್. ಸೊ ವಾಟ್ ಈಸ್ ದ ರೆಮಿಡಿ to remove the gender based discrimination? That is the reservation for women as a response, or reservation for women as a remedy to eradicate the gender based discrimination. That is why reservation is provided to the women in the various field. First one is in the field of education. So to bring the girl children or women into the mainstream of the society, today the government provides reservations to the women in the field of education. To increase the literacy rate of the girl children, the central government and also the state government introduced various yojanas. For example, Sarva Shiksha Abhiyana was introduced in India in the year 2001. And apart from that, Kasturba Gandhi Balika Vidyalaya was also started. Through the Kasturba Gandhi Balika Vidyalaya,
75% of seats are reserved for SC, ST and also the OBC girl children, and 25% of seats are reserved for the girl children who come from the poor families. And apart from that, the various scholarship and free educations also provided to the girl children to mainly to improve the conditions or the literacy rate of girl children and women and to remove the gender based inequalities ಅಂತ. ಈ ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟಿಯನ್ನು ರಿಮೂವ್ ಮಾಡಬೇಕು ಅಂತ ಇದ್ದರೆ ವಿಮೆನ್ಸ್ಗೆ ರಿಸರ್ವೇಷನ್ಸ್ ಅನ್ನುವಂಥದ್ದು ಅತಿ ಅಗತ್ಯ. ಈಗ ಎಜುಕೇಷನ್ಸ್ ಅನ್ನುವಂಥದ್ದು ಯಾವಾಗ ವಿಮೆನ್ಸ್ ಎಜುಕೇಟೆಡ್ ಆಗ್ತಾರೆ ಆಗ ಕೆಲವೊಂದು ಸಮಸ್ಯೆಗಳಿಗೆ ಖಂಡಿತವಾಗಿ ಕೂಡ ಪರಿಹಾರ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಇದೆ. ಡೌರಿ ಸಿಸ್ಟಮಿಗೆ ಆಗಿರ್ಬೋದು, ಮೇಲ್ ಡಾಮಿನೇಷನಿಗೆ ಆಗಿರ್ಬೋದು, ಇದಕ್ಕೆಲ್ಲ ಪರಿಹಾರ ಯಾವುದು ಅಂತ ಹೇಳಿದರೆ ಶಿಕ್ಷಣ. ಯಾವಾಗ ಹೆಣ್ಣು ಮಕ್ಕಳು ಶಿಕ್ಷಿತರಾಗ್ತಾರೆ ಆಗ ಅವರ ಮೇಲೆ ಆಗುವಂಥ ಡಾಮಿನೇಷನ್ಸ್ ಆಗ್ಬೋದು ಅಥವಾ ಡಿಸ್ಕ್ರಿಮಿನೇಷನ್ಸ್ ಆಗಿರ್ಬೋದು, ಅದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಅದಕ್ಕೋಸ್ಕರ ಇವತ್ತು ಗೌರ್ಮೆಂಟ್ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣದಲ್ಲಿ ರಿಸರ್ವೇಷನ್ಸ್ ಅನ್ನುವಂಥದ್ದನ್ನು ಕೊಟ್ಟಿದೆ. ಬೇರೆ ಬೇರೆ ಯೋಜನೆಗಳು ಇದೆ. ಸರ್ವ ಶಿಕ್ಷಾ ಅಭಿಯಾನ ಆಗಿರ್ಬೋದು, ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳ ಮೂಲಕ ಆಗಿರ್ಬೋದು, ಸ್ಕಾಲರ್ಶಿಪ್ಗಳನ್ನು ಕೊಡೋದ್ರ ಮೂಲಕ ಆಗಿರ್ಬೋದು, ಪ್ರೊಫೆಷ್ನಲ್ ಕೋರ್ಸ್ ಇರ್ಬೋದು, ಟೆಕ್ನಿಕಲ್ ಕೋರ್ಸ್ ಇರ್ಬೋದು, ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಹೆಣ್ಣು ಮಕ್ಕಳಿಗೆ ಇಷ್ಟು ಪರ್ಸೆಂಟೇಜ್ ಆಫ್ ಸೀಟ್ಗಳನ್ನು ರಿಸರ್ವ್ ಮಾಡೋದ್ರ ಮೂಲಕ ಲಿಟ್ರಸಿ ರೇಟನ್ನು ಇಂಪ್ರೂವ್ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ರಿಸರ್ವೇಷನ್ ಇನ್ ದ ಫೀಲ್ಡ್ ಆಫ್ ಎಂಪ್ಲಾಯ್ಮೆಂಟ್. The government also provides reservations to the women in government posts, in all the services, in all the government services. Certain posts are reserved for women to empower women economically or to improve the economic conditions of women. Both the central and also the state government reserved certain posts for women in all the 3 services ಅಂತೇಳಿ. ಹಾಗೆ ಮಹಿಳೆಯರಿಗೆ ಶಿಕ್ಷಣದಲ್ಲಿ ರಿಸರ್ವೇಷನ್ ಕೊಡೋದ್ರ ಜೊತೆಗೆ ಅವರಿಗೆ ಉದ್ಯೋಗದಲ್ಲಿ ಕೂಡ ರಿಸರ್ವೇಷನ್ ಅನ್ನುವಂಥದ್ದನ್ನು ಕೊಡಲಾಗ್ತಾ ಇದೆ. ಅಂದರೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು, ಅವರ ಕಂಡೀಷನ್ಸನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಸರ್ಕಾರಿ ಸೇವೆಗಳಲ್ಲೂ ಕೂಡ ಮಹಿಳೆಯರಿಗೆ ಪೋಸ್ಟ್ಗಳನ್ನು, ಸ್ಥಾನಗಳನ್ನು ಮೀಸಲಾಗಿ ಇಡಲಾಗಿದೆ ಅಂತೇಳಿ. ಈ ರಿಸರ್ವೇಷನ್ ಇನ್ ದ ಫೀಲ್ಡ್ ಆಫ್ employment also help the women to improve their conditions ಅಥವಾ status. Next, third one, reservations in the representative bodies. 73rd and 74th Constitutional Amendment Act. These 2 Amendment Act provides 1/3 reservations for women in panchayats and also in the municipalities and municipal corporations. 73rd Amendment Act provides 1/3 reservation for women in village panchayat, taluk panchayat and the zilla panchayat. 74th Amendment Act provide 1/3 reservation for women in municipalities and the municipal corporation. At the same time, these 2 Amendment Act also reserve certain seats, also reserve presidential post for women in panchayats and also in the municipalities ಅಂತೇಳಿ ಹೇಳ್ಬೋದು. ನಾವು ಪಾಲಿಟಿಕ್ಸಲ್ಲಿ ಕೂಡ ಮಹಿಳೆಯರಿಗೆ ರಿಸರ್ವೇಷನ್ಸ್ ಅನ್ನುವಂಥದ್ದು ಕೊಡಲಾಗಿದೆ. ಯಾವ ಪಾಲಿಟಿಕ್ಸಲ್ಲಿ ಅಂತ ಹೇಳಿದರೆ ಲೋಕಲ್ ಪಾಲಿಟಿಕ್ಸಲ್ಲಿ ಅಂತೇಳಿ. ಇವತ್ತು ಪಂಚಾಯತ್ಗಳಲ್ಲಾಗಿರ್ಬೋದು, ಪುರಸಭೆಗಳಲ್ಲಾಗಿರ್ಬೋದು, ಮಹಾನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಈ ಆ್ಯಕ್ಟಿನ ಪ್ರಕಾರ 1/3 ರಿಸರ್ವೇಷನ್ಸ್ ಅನ್ನುವಂಥದ್ದು ಕೊಡಲಾಗಿದೆ. ಆದರೆ ಇತ್ತೀಚೆಗೆ ಕರ್ನಾಟಕ ಗೌರ್ಮೆಂಟ್ ಇನ್ಕ್ರೀಸ್ಡ್ ದ ರಿಸರ್ವೇಷನ್ ಫಾರ್ ವಿಮೆನ್ ಇನ್ ದ ರೂರಲ್ ಆ್ಯಂಡ್ ಆಲ್ಸೋ ದ ಅರ್ಬನ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಫ್ರಮ್ ದ 1/3 to the 50% ಅಂದರೆ. ಆದರೆ ಕರ್ನಾಟಕ ಗೌರ್ಮೆಂಟ್ ಮತ್ತು ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ಗಳು ಇವತ್ತೇನು ಮಾಡಿದೆ ಅಂತ ಹೇಳಿದರೆ, ಮಹಿಳೆಯರಿಗೆ 1/3 ರಿಸರ್ವೇಷನ್ ಇದ್ದದ್ದನ್ನು ಜಾಸ್ತಿ ಮಾಡಿ ಅದನ್ನು 50%ಗೆ ಇನ್ಕ್ರೀಸ್ ಮಾಡಿದೆ ಅಂತೇಳಿ. ಇವತ್ತು ಪಂಚಾಯತ್ಗಳಲ್ಲಿ, ಮುನ್ಸಿಪಾಲಿಟಿ ಮತ್ತು ಮುನ್ಸಿಪಲ್ ಕಾರ್ಪೊರೇಷನಲ್ಲಿ 50% ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಡಲಾಗ್ತದೆ ಅಂತೇಳಿ. ಇದು ಓನ್ಲಿ ಇನ್ ದ ಲೋಕಲ್ ಪಾಲಿಟಿಕ್ಸ್. But in the national and also the state politics, women's, due to the lack of reservation, the women's participations in national politics and the state politics is very low compared to the
ಮೇಲ್ ಪಾರ್ಟಿಸಿಪೇಷನ್ ಅಂತೇಳಿ. ಇದು ನಾವೆಲ್ಲಿ ಹೇಳೋದು ಅಂತ ಹೇಳಿದರೆ ಲೋಕಲ್ ಬಾಡಿಯಲ್ಲಿ ಮಾತ್ರ. ಆದರೆ ನಾವು ಕೇಂದ್ರ ಮತ್ತು ರಾಜಕೀಯದಲ್ಲಿ ನೋಡಿದ್ರೆ ಇವತ್ತಿಗೂ ಕೂಡ ಮಹಿಳೆಯರ ಪಾಲ್ಗೊಳ್ಳುವಿಕೆ ತುಂಬ ಕಡಿಮೆ. ಯಾಕಂತಂದರೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಇನ್ನೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಅನ್ನುವಂಥದ್ದು ಸಿಕ್ಕಿಲ್ಲ. ಹಾಗಾಗಿ next constitutional provisions relating to the women, they are first one Article 15. Article 15 of the Indian Constitution prohibits discrimination on the basis of caste, color, creed, religion and sex. So according to the Article 15, discrimination on the basis of the sex is considered as a punishable offence. Next one Article 16. Article 16 provides equal opportunity in the matter of public employment. Equal opportunity in the matter of public employment. ಇದು ಗೌರ್ಮೆಂಟ್ ಸರ್ವೀಸಸಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಸಮಾನ ಅವಕಾಶಗಳನ್ನು ಕೂಡ ಕೊಡ್ತದೆ. ಅದರ ಜೊತೆಗೆ ಮಹಿಳೆಯರು ವೀಕರ್ ಸೆಕ್ಷನ್ ಅಂತ ಕನ್ಸಿಡರ್ ಮಾಡಿ ಮಹಿಳೆಯರಿಗೆ ಎಲ್ಲ ಸರ್ಕಾರಿ ಹುದ್ದೆಗಳಲ್ಲೂ ಕೂಡ ಮೀಸಲಾತಿ ಅನ್ನುವಂಥದ್ದು ಕೊಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್ 23 and 24. ದಿಸ್ ಆರ್ಟಿಕಲ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ಸ್ ಎಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ರೈಟ್ ಎಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆರ್ ಪ್ರೊಟೆಕ್ಷನ್ ಎಗೇನ್ಸ್ಟ್ exploitation. Right against exploitation or protection against exploitation. Right against exploitation. These two articles provides protect the women from various kinds of exploitations. Next Article 39. Article 39 provides equal pay for equal work. Equal pay for equal pay for equal work. ಸಮಾನ ಕೆಲಸಕ್ಕೆ ಸಮಾನ ವೇತನ. ತುಂಬ ಕಡೆ ಮಹಿಳೆಯರು ಅಂತ ಹೇಳಿದರೆ ಮೋಸ್ಟ್ ಆಫ್ ದ ಟೈಮ್ ವಿಮೆನ್ಸ್ ವರ್ಕ್ಸ್ ಆರ್ ಅಂಡರ್ ವ್ಯಾಲ್ಯೂಡ್ ಬೈ ಪೇಯಿಂಗ್ ಲೋ ವೇಜಸ್ ಟು ದ ವಿಮೆನ್ ವರ್ಕರ್ಸ್ ಅಂತೇಳಿ. ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯಾಗಿ ಕೆಲಸ ಮಾಡಿದರೆ, ಹೆಚ್ಚಾಗಿ ಯಾವುದರಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ, ಅಲ್ಲಿ ಏನಾಗ್ತದೆ ಅಸಂಘಟಿತ ವಲಯಗಳಲ್ಲಿ ಕೃಷಿ ಕೆಲಸಗಳಲ್ಲಾಗಿರ್ಬೋದು, ಕೂಲಿ ಕೆಲಸಗಳಲ್ಲಾಗಿರ್ಬೋದು, ಮಹಿಳೆಯರು ಮತ್ತು ಪುರುಷರು ಸೇಮ್ ಕೆಲಸ ಮಾಡಿದರೂ ಕೂಡ ಯಾರಿಗೆ ಜಾಸ್ತಿ ವೇಜಸ್ ಕೊಡ್ತಾರೆ? ಪುರುಷರಿಗೆ ಜಾಸ್ತಿ ವೇಜಸ್ ಕೊಡ್ತಾರೆ, ಮಹಿಳೆಯರಿಗೆ ಕಡಿಮೆ ವೇಜಸ್ ಕೊಡ್ತಾರೆ. ಈ ಆರ್ಟಿಕಲ್ ಏನು ಹೇಳ್ತದೆ? equal pay for equal work both for male and also the female. Next one Article 51. Article 51 provides protection of the dignity of women. Protection of the dignity of women. Protection of the dignity of women. And this article prohibits the practices which affect the dignity of women. ಮಹಿಳೆಯರ ಘನತೆಗೆ ಧಕ್ಕೆ ಆಗುವಂತಹ ಆಚರಣೆಗಳನ್ನು ನಿಷೇಧಿಸುವುದಾಗಿರ್ಬೋದು ಅಥವಾ ಮಹಿಳೆಯರ ಘನತೆಯನ್ನು ಗೌರವವನ್ನು ಕಾಪಾಡುವಂಥ ಕೆಲಸವನ್ನು ಆರ್ಟಿಕಲ್ 51 ಮಾಡ್ತಿದೆ. ನೆಕ್ಸ್ಟ್ ಆರ್ಟಿಕಲ್ 243 is also important because this article provides voting right to the women. Article 23, according to the Article 236, voting right is provided to all the women who are above the age of 18 years. So these are some of the articles relating to the women. So through these article, Constitution also provides the protections for women. Article 15, Article 16, Article 24, Article 39, Article 51 and Article 236. So apart from that, reservation, government by providing reservations to the women in the field of education, employment and also in the local bodies, it tried to prevent the gender based discriminations. And next causes, so these are because of these 5 reasons gender based discriminations practiced in India. Even today the gender based discrimination is still practicing in some parts of our country. Though the government implemented various plans and also the programs relating to the gender based discriminations ಅನ್ನುವಂಥದ್ದು ಕೆಲವೊಂದು ಕಡೆಯಲ್ಲಿ ಈಗ ಕೂಡ ಪ್ರಾಕ್ಟೀಸ್ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಟು ಪ್ರಿವೆಂಟ್ ದ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್
that is the education or the awareness. Awareness is very, very essential to all the people, then only we can prevent the gender based ಡಿಸ್ಕ್ರಿಮಿನೇಷನ್. ಹಾಗಾಗಿ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಸನ್ನು ಪ್ರಿವೆಂಟ್ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಗೌರ್ಮೆಂಟ್ ಅನ್ನುವಂಥದ್ದು ಅನೇಕ ಕ್ರಮಗಳನ್ನು ತಗೊಂಡಿದೆ. ಕಾನ್ಸ್ಟಿಟ್ಯೂಷನ್ ಬೇರೆ ಬೇರೆ ಪ್ರಾವಿಷನ್ಸ್ ಅನ್ನುವಂಥದ್ದನ್ನು ಕೊಟ್ಟಿದೆ. ಆದರೂ ಕೂಡ ಇವತ್ತಿಗೂ ಕೂಡ ನಾವು ಅಲ್ಲಲ್ಲಿ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಸ್ ಅನ್ನುವಂಥದ್ದನ್ನು ಕಾಣ್ತೇವೆ. ಹಾಗಾಗಿ ಈ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಸನ್ನು ನಿರ್ಮೂಲನೆ ಮಾಡಬೇಕು ಅಂತಿದ್ರೆ ಮೊದಲಿಗೆ ಬೇಕಾಗಿರೋದು ಏನು ಅಂತ ಹೇಳಿದರೆ ಅರಿವು. ಯಾವಾಗ ಜನರಲ್ಲಿ ಅವೇರ್ನೆಸ್ ಅನ್ನುವಂಥದ್ದು ಬರ್ತದೆ, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ ಈಕ್ವಲ್ ಅಂತೇಳಿ. ಸೊ ಟು ಇರಾಡಿಕೇಟ್ ದ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ವಾಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ದ ಅವೇರ್ನೆಸ್. ಅವೇರ್ನೆಸ್ ಅನ್ನುವಂಥದ್ದು ವೆರಿ ವೆರಿ ಎಸೆನ್ಷಿಯಲ್. ವೆನ್ ದ ಪೀಪಲ್ ಅವೇರ್ ದ್ಯಾಟ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ ಈಕ್ವಲ್ ಅಂತೇಳಿ, ದೆನ್ ಓನ್ಲಿ ವಿ ಕ್ಯಾನ್ ಪ್ರಿವೆಂಟ್ ದ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. So these are the causes for the gender based discriminations and also the remedies to prevent the gender based discriminations. The remaining part will be discussed in the next class. Thank you.